ಹಾಯ್ ಎಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತ. ನಮ್ಮ ಈ ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಪೂರ್ತಿ ವಿಡಿಯೋವನ್ನು ಕೇಳಿ ನೀವು ಮಜಾ ಮಾಡಿ. ಎಲ್ಲರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ ನಿಮಗೆ ನಾನು ಅಜ್ಜಿಯನ್ನು ಪ್ರವಾಸಕ್ಕೆ ಕರೆದುಕೊಂಡು ಹೋದಾಗ ನಡೆದ ಘಟನೆಯನ್ನು ಈ ವಿಡಿಯೋದಲ್ಲಿ ನೋಡೋಣ. ಈ ಕತೆ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ನೀವು ಪೂರ್ತಿ ಕೇಳಿದರೆ ಮಾತ್ರ ಮಜಾ ಬರಲಿದೆ. ಈ ವಿಡಿಯೋವನ್ನು ಪೂರ್ತಿ ನೋಡಿ ಆನಂದಿಸಿ. ಬನ್ನಿ ಕತೆ ಪ್ರಾರಂಭಿಸೋಣ. ನನ್ನ ಹೆಸರು ದರ್ಶನ್. ನನಗೆ ವಯಸ್ಸು ಅಂದಾಜು 28 ಆಗಿದ್ದವು. ಹಾಗೆ ನನಗೆ ಇನ್ನೂ ಮದುವೆ ಆಗಿರಲಿಲ್ಲ. ಹಾಗೆ ನನಗೆ ಆ ವಿಷಯದಲ್ಲಿ ತುಂಬ ಆಸಕ್ತಿ ಇದ್ದ ಕಾರಣ ನಾನು ಆ ವಿಷಯದಲ್ಲಿ ತುಂಬ ಚತುರನಾಗಿದ್ದೆ. ಹಾಗೆ ನನಗೆ ಆ ವಿಷಯದ ತುಂಬ ಕೊರತೆ ಇತ್ತು, ಏಕೆಂದರೆ ನಾನು ಇನ್ನೂ ಚಿಕ್ಕವನಾಗಿದ್ದೆ. ಅದಕ್ಕಾಗಿ ನಾನು ನಮ್ಮ ಕಾಲೋನಿಯಲ್ಲಿ ದಿನನಿತ್ಯ ಕೆಲಸವಿಲ್ಲದೆ ತಿರುಗಾಡುತ್ತಿದ್ದೆ. ಹಾಗೆ ನಾನು ಅಲ್ಲಿ ಒಂದು ಮನೆಯಲ್ಲಿ ಅಜ್ಜಿ ವಾಸವಾಗಿದ್ದನ್ನು ನಾನು ಒಂದು ದಿನ ನೋಡಿ ಅಜ್ಜಿಯ ಮನೆಯ ಕಡೆ ಹೋದೆ. ನಾನು ಅಜ್ಜಿ ಏನು ಮಾಡುತ್ತಿದ್ದಾರೋ ಅಂತ ನೋಡಲು ಹೋದಾಗ ಅಜ್ಜಿಯ ಮನೆಯ ಕಡೆ ನಾನು ಹೋಗಿ ನಿಂತುಕೊಂಡೆ. ಅಜ್ಜಿ ಮನೆಯಲ್ಲಿ ಮಲಗಿಕೊಂಡಿದ್ದರು, ಏಕೆಂದರೆ ಅವರು ತುಂಬ ವಯಸ್ಸಾದ ಕಾರಣ ಅವರಿಗೆ ತುಂಬ ಸುಸ್ತಾಗಿತ್ತು. ಹಾಗೆ ಅಜ್ಜಿಯ ಮನೆಯ ಒಳಗೆ ಹೋದಾಗ ನನಗೆ ಅಜ್ಜಿಯ ಹತ್ತಿರ ಇರುವ ದಪ್ಪವಾದ ಪಪಾಯ ಹಣ್ಣುಗಳು ಕಾಣಿಸಿದವು. ಹಾಗೆ ಆ ಪಪಾಯ ಹಣ್ಣುಗಳು ತುಂಬ ಹಣ್ಣಾಗಿದ್ದವು. ಹಾಗೆ ಪಪಾಯ ಹಣ್ಣುಗಳಲ್ಲಿ ರಸವು ಕೂಡ ತುಂಬಿ ತುಳುಕಾಡುತ್ತಿತ್ತು. ಹಾಗೆ ನಾನು ಪಪಾಯ ಹಣ್ಣುಗಳನ್ನು ನೋಡಿ ಖುಷಿಪಟ್ಟೆ. ಹಾಗೆ ಅಜ್ಜಿಯನ್ನು ಕರೆದೆ. ಅಜ್ಜಿ ಗಾಢ ನಿದ್ರೆಯಲ್ಲಿ ಇದ್ದ ಕಾರಣ ಅಜ್ಜಿಗೆ ನಾನು ಒದರುವುದು ಅವರಿಗೆ ಕೇಳಿಸಲಿಲ್ಲ, ಏಕೆಂದರೆ ಅವರು ತುಂಬ ಗಾಢ ನಿದ್ರೆಯಲ್ಲಿದ್ದರು. ಅದಕ್ಕಾಗಿ ನಾನು ಅಜ್ಜಿಯ ಪಕ್ಕದಲ್ಲಿ ಹೋಗಿ ಅಜ್ಜಿಯನ್ನು ಜೋರವಾಗಿ ಕರೆದೆ. ಆಗ ಅಜ್ಜಿ ಎದ್ದು ಕುಳಿತುಕೊಂಡರು. ಹಾಗೆ ಪಪಾಯ ಹಣ್ಣುಗಳನ್ನು ತೆಗೆದು ಇಟ್ಟುಕೊಂಡರು. ಹಾಗೆ ನಾನು ಏನು ಗೊತ್ತಿಲ್ಲದ ಹಾಗೆ ಸುಮ್ಮನೆ ಕುಳಿತುಕೊಂಡೆ. ನಂತರ ಅಜ್ಜಿ ನನ್ನ ಜೊತೆ ಮಾತನಾಡುತ್ತಾ ಕುಳಿತಾಗ ನನಗೆ ಅಜ್ಜಿಯ ಹತ್ತಿರ ಇರುವ ಪಪಾಯ ಹಣ್ಣುಗಳು ಮತ್ತೆ ಕಾಣಿಸಿದವು. ಹಾಗೆ ಆ ಪಪಾಯ ಹಣ್ಣುಗಳು ತುಂಬ ರಸಭರಿತವಾಗಿದ್ದವು. ಹಾಗೆ ಆ ಪಪಾಯ ಹಣ್ಣುಗಳನ್ನು ಕಂಡರೆ ನನಗೂ ಕೂಡ ತುಂಬ ಇಷ್ಟವಿತ್ತು. ನಾನು ನಿರಂತರವಾಗಿ 2 ಗಂಟೆಗಳ ಕಾಲ ಅಜ್ಜಿಯ ಜೊತೆ ಮಾತನಾಡುತ್ತಾ ಹಾಗೆ ಫೋನ್ ಕೂಡ ನೋಡುತ್ತಾ ಸುಮ್ಮನೆ ಪಪಾಯ ಹಣ್ಣುಗಳನ್ನು ನೋಡುತ್ತಾ ಕುಳಿತುಕೊಂಡಿದ್ದೆ. ಹಾಗೆ ಪಪಾಯ ಹಣ್ಣುಗಳು ಎಂದರೆ ಯಾವುವು ಅಂತ ನಿಮಗೆ ಈಗಾಗಲೇ ಗೊತ್ತಾಗಿರಬಹುದು. ಗೊತ್ತಾಗಿದ್ದರೆ ಬೇಗನೆ ಕಮೆಂಟ್ ಮಾಡಿ. ಹಾಗೆ ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನೀವು ಕೂಡ ಯಾವ ರೀತಿಯ ಪಪಾಯ ಹಣ್ಣುಗಳನ್ನು ನೋಡಿದ್ದೀರಾ ಅಂತ ಕೂಡ ಮತ್ತೆ ಸೇವಿಸಿದ್ದೀರಾ ಅಂತ ಕೂಡ ಕಮೆಂಟ್ ಮಾಡಿ. ಹಾಗೆ ನಾನು ಅಜ್ಜಿಯ ಜೊತೆ ಮಾತನಾಡುತ್ತಾ ಕುಳಿತೆ. ಅಜ್ಜಿ ಅವರು ಅವರ ದಿನನಿತ್ಯದ ಕೆಲಸವನ್ನು ಮಾಡಲು ಅವರು ಹೋದರು. ಪಾತ್ರೆ ತಿಕ್ಕಲು ಅಜ್ಜಿ ಹೋದಾಗ ಆಗ ನಾನು ಅಲ್ಲಿಯೇ ಫೋನ್ ನೋಡುತ್ತಾ ಕುಳಿತುಕೊಂಡೆ. ಆಗ ರಾತ್ರಿ 9 ಗಂಟೆ ಆಗಿತ್ತು. ಅಜ್ಜಿ ನನಗೆ ಊಟ ಮಾಡಲು ಒಳಗೆ ಕರೆದರು. ಆಗ ನಾನು ಬೇಡ ಅಜ್ಜಿ, ನಾನು ಮನೆಯಲ್ಲಿ ಮಾಡಿ ಬಂದಿದ್ದೇನೆ ಅಂತ ಹೇಳಿ ಮನೆಯ ಕರೆ ಹೊರಡುತ್ತೇನೆ ಅಂತ ಹೇಳಿದಾಗ ಅದಕ್ಕೆ ಅಜ್ಜಿ ನನಗೆ ಒತ್ತಾಯದ ಮೇರೆಗೆ ಒಳಗೆ ಕರೆದು ಊಟಕ್ಕೆ ಕೂರಿಸಿದರು. ಊಟ ಮಾಡಲು ಕುಳಿತೆವು. ಅಜ್ಜಿಯು ಕೂಡ ಎಲ್ಲ ರೀತಿಯ ಅಡುಗೆಯನ್ನು ತುಂಬ ಟೇಸ್ಟಾಗಿ ಮಾಡಿದ್ದರು. ಹಾಗೆ ಅಜ್ಜಿಯು ಕೂಡ ನನ್ನ ಎದುರಿಗೆ ಕುಳಿತುಕೊಂಡರು. ಹಾಗೆ ನನ್ನ ಎದುರಿಗೆ ಕುಳಿತುಕೊಂಡಾಗ ನನಗೆ ಅಜ್ಜಿಯ ಹತ್ತಿರ ಇರುವ ಇನ್ನೊಂದು ವಸ್ತು ಕಾಣಿಸಿತು. ಹಾಗೆ ಆ ವಸ್ತು ನೋಡಲು ತುಂಬ ಅಗಲವಾಗಿ ದಪ್ಪವಾಗಿ ಉಬ್ಬಿದ ಆಕಾರವನ್ನು ಹೊಂದಿ ತುಂಬ ಸುಂದರವಾಗಿ ಕಾಣುತ್ತಿತ್ತು. ಹಾಗೆ ಆ ವಸ್ತುವನ್ನು ನೋಡಿ ನನಗೆ ಊಟವೇ ಹೋಗಲಿಲ್ಲ, ಏಕೆಂದರೆ ನಾನು ಆ ರೀತಿಯ ವಸ್ತುವನ್ನು ಮೊದಲ ಬಾರಿಗೆ ನೋಡಿದ್ದ ಕಾರಣ. ಅದಕ್ಕಾಗಿ ನಾನು ಆ ಅಜ್ಜಿಯ ಹತ್ತಿರ ಇರುವ ಪಪಾಯ ಹಣ್ಣುಗಳನ್ನು ಹೇಗಾದರೂ ಮಾಡಿ ಪಡೆದುಕೊಳ್ಳಬೇಕು, ನಂತರ ಅಜ್ಜಿಯ ಹತ್ತಿರ ಇರುವ ಇನ್ನೊಂದು ವಸ್ತುವನ್ನು ಪಡೆದುಕೊಳ್ಳಬೇಕು ಅಂತ ನಾನು ಯೋಚಿಸುತ್ತಾ ನಿಧಾನವಾಗಿ ಊಟ ಮಾಡಲು ಆರಂಭಿಸಿದೆ. ಹಾಗೆ ಅಜ್ಜಿಯ ಮಾಡಿದ ಅಡುಗೆಯು ಕೂಡ ತುಂಬ ಟೇಸ್ಟಾಗಿ ಇತ್ತು. ಹಾಗೆ ನಾನು ಅಜ್ಜಿಯ ಹತ್ತಿರ ಇರುವ ಇನ್ನೊಂದು ವಸ್ತುವನ್ನು ಹೇಗೆ ಪಡೆದುಕೊಳ್ಳಬೇಕು ಅಂತ ಯೋಚಿಸಿದೆ. ಹಾಗೆ 2 ದಿನಗಳ ನಂತರ ನಮ್ಮ ಕಾಲೋನಿಯಲ್ಲಿ ಎಲ್ಲರೂ ಸೇರಿಕೊಂಡು ಪ್ರವಾಸಕ್ಕೆ ಹೋಗಲು ಎಲ್ಲರೂ ಮೀಟಿಂಗ್ ಮಾಡಿ ಸಿದ್ಧರಾಗಿದ್ದರು. ಆಗ ನಾನು ಕೂಡ ಪ್ರವಾಸಕ್ಕೆ ಹೋಗಲು ಸಿದ್ಧನಾಗಿದ್ದೆ. ನನ್ನ ತಲೆಯಲ್ಲಿ ಊಟಕ್ಕೆ ಕುಳಿತಾಗ ಒಂದು ವಿಚಾರ ಹೊಳೆಯಿತು. ಅದೇನೆಂದರೆ ಅಜ್ಜಿಯನ್ನು ಹೇಗಾದರೂ ಮಾಡಿ ಒಪ್ಪಿಸಿ ಪ್ರವಾಸಕ್ಕೆ ಕರೆದುಕೊಂಡು ಹೋಗಿ ಅಜ್ಜಿಯ ಹತ್ತಿರ ಇರುವ ಪಪಾಯ ಹಣ್ಣುಗಳನ್ನು ಪಡೆದುಕೊಂಡು ಅದರಲ್ಲಿ ಇರುವ ರಸವನ್ನು ಸೇವಿಸಬೇಕು ಅಂತ ಯೋಚಿಸಿದೆ. ಹಾಗೆ ನಾನು ಯೋಚಿಸಿದಾಗ ಅಜ್ಜಿಯ ಹತ್ತಿರ ಇರುವ ಇನ್ನೊಂದು ವಸ್ತುವಿನ ಜೊತೆ ಆಟವಾಡಬಹುದು ಅಂತ ಹೇಳಿ ನನಗೆ ಅನಿಸಿತು. ಹಾಗೆ ನಾನು ಯೋಚಿಸುತ್ತಾ ಊಟ ಮಾಡಿದೆ.
ನಂತರ ಅಜ್ಜಿಯು ಕೂಡ ಊಟ ಮಾಡಿ ಮುಗಿಸಿದರು. ನಾನು ಕೂಡ ಮುಗಿಸಿ ಹೊರಗಡೆ ಬಂದೆ. ಅಜ್ಜಿ, ನೀವು ಮಾಡಿರುವ ಈ ಒಂದು ಊಟ ತುಂಬ ಚೆನ್ನಾಗಿ ಇತ್ತು ಅಂತ ಹೇಳಿ ನಾನು ಕೂಡ ಮನೆಯ ಕಡೆ ಹೋದೆ. ಅಜ್ಜಿ ನನಗೆ ಮಾರನೇ ದಿನ ಕೆಲಸವಿದೆ ಬಾ ಎಂದು ಅಜ್ಜಿ ಕರೆದಳು. ಹಾಗೆ ನಾನು ಪಪ್ಪಾಯ ಹಣ್ಣುಗಳನ್ನು ನೆನೆಯುತ್ತಾ ಮನೆಯ ಕಡೆ ಹೋಗಿ ಮಲಗಿಕೊಂಡೆ. ನಂತರ ಮನೆಯಲ್ಲಿ ಹೋಗಿ ನಾನು ಸೋಫಾದ ಮೇಲೆ ಮಲಗಿದಾಗ ನನಗೆ ನಿದ್ದೆ ಹತ್ತಲಿಲ್ಲ, ಏಕೆಂದರೆ ಆ ಪಪ್ಪಾಯ ಹಣ್ಣುಗಳು ನನ್ನ ತಲೆಯಲ್ಲಿ ಓಡಾಡುತ್ತಿದ್ದವು. ಹಾಗೆ ನಾನು ಮಾರನೆಯ ದಿನ ಅಜ್ಜಿಯ ಮನೆಯ ಕಡೆ ಹೋದೆ, ಏಕೆಂದರೆ ಅವರು ಕೆಲಸವಿದೆ ಬಾ ಎಂದು ಕರೆದಿದ್ದ ಕಾರಣ ನಾನು ಅಜ್ಜಿಯ ಮನೆಯ ಕಡೆ ಹೋದೆ. ಅಜ್ಜಿಯು ಕೂಡ ಮನೆಯಲ್ಲಿ ಕೆಲಸ ಮಾಡುತ್ತಿದ್ದರು. ಹಾಗೆ ನಾನು ಏನು ಮಾಡುತ್ತಿದ್ದೀರಾ ಅಜ್ಜಿ ಅಂತ ಮನೆಯ ಒಳಗೆ ಹೋದೆ. ಅಜ್ಜಿಯು ಕೂಡ ಬಾ ಅಂತ ಒಳಗೆ ಕರೆದರು. ಹಾಗೆ ನನಗೆ ಕೂಡಲು ಕುರ್ಚಿಯನ್ನು ಕೊಟ್ಟರು. ಅಜ್ಜಿಗೆ ನಾನು ನೇರವಾಗಿ ಕೇಳಿಯೇ ಬಿಟ್ಟೆ, ಅಜ್ಜಿ, ಎಲ್ಲರೂ ಸೇರಿಕೊಂಡು ನಾವು ಪ್ರವಾಸಕ್ಕೆ ಹೋಗಲು ಸಿದ್ಧರಾಗಿದ್ದೇವೆ, ನೀವು ಕೂಡ ಪ್ರವಾಸಕ್ಕೆ ಬರಬೇಕು ಅಂತ ಹೇಳಿದೆ. ಅದಕ್ಕೆ ಅಜ್ಜಿ ಪಾತ್ರೆ ತಿಕ್ಕುತ್ತಾ, ಈ ವಯಸ್ಸಿನಲ್ಲಿ ಪ್ರವಾಸಕ್ಕೆ ಬಂದು ನಾನೇನು ಮಾಡಲಿ, ನಿಮಗೆ ಇನ್ನೂ ವಯಸ್ಸಿದೆ ಅಂತ ಹೇಳಿ ನೀವು ಪ್ರವಾಸಕ್ಕೆ ಹೋಗಿ ಬನ್ನಿ ಅಂತ ಹೇಳಿ ಅಜ್ಜಿ ಸುಮ್ಮನೆ ಪಾತ್ರೆ ತಿಕ್ಕುತ್ತಿದ್ದರು. ಅದಕ್ಕೆ ನಾನು, ಏನಿಲ್ಲ ಅಜ್ಜಿ, ಸುಮ್ಮನೆ ನಮ್ಮ ಜೊತೆಗೆ ಬನ್ನಿ, ನೀವು ಕೂಡ ಮನೆಯಲ್ಲಿ ಒಬ್ಬರು ಕುಳಿತುಕೊಂಡು ಎಷ್ಟು ಅಂತ ಹೇಳಿ ಕಾಲ ಕಳೆಯುತ್ತೀರಾ ಅಂತ ಅಜ್ಜಿಗೆ ಹೇಳಿದೆ. ಅದಕ್ಕೆ ಅಜ್ಜಿ ಸ್ವಲ್ಪ ಹೊತ್ತು ಯೋಚಿಸಿ ನಾನು ಕೂಡ ಬರ್ತೀನಿ, ಸರಿ ಆಯಿತು ಅಂತ ಹೇಳಿದರು. ಆಗ ನನಗೆ ಎಲ್ಲಿಲ್ಲದ ಖುಷಿ ಆಯಿತು, ಏಕೆಂದರೆ ಹೇಗಾದರೂ ಮಾಡಿ ಅಜ್ಜಿಯ ಹತ್ತಿರ ಇರುವ ಪಪ್ಪಾಯ ಹಣ್ಣುಗಳನ್ನು ಪಡೆದುಕೊಳ್ಳಬೇಕು ಮತ್ತು ಇನ್ನೊಂದು ವಸ್ತುವನ್ನು ಪಡೆದುಕೊಳ್ಳಬೇಕು ಅಂತ ಹೇಳಿ ಯೋಚಿಸಿದೆ. ಹಾಗೆ ಆ ಇನ್ನೊಂದು ವಸ್ತುವಿನ ಜೊತೆ ಆಟವಾಡಬಹುದು ಅಂತ ನಾನು ಅಲ್ಲಿಯೇ ಕುಳಿತುಕೊಂಡು ಯೋಚಿಸಿದೆ. ಹಾಗೆ ಅಜ್ಜಿಯ ಕೆಲಸ ಮುಗಿಸಿದರು. ಮಾರನೆಯ ದಿನ ಎಲ್ಲರೂ ಪ್ರವಾಸಕ್ಕೆ ಹೋಗಲು ಸಿದ್ಧರಾಗಿದ್ದರು. ನಾನು ಬೆಳಗ್ಗೆ ಬೇಗನೆ ಎದ್ದು ಎಲ್ಲ ಕೆಲಸವನ್ನು ಮುಗಿಸಿಕೊಂಡು ಪ್ರವಾಸಕ್ಕೆ ಹೊರಡಲು ಸಿದ್ಧನಾದೆ. ನಾನು ನೇರವಾಗಿ ಮನೆಯ ಕಡೆ ಹೋದೆ. ಅಜ್ಜಿ ಅವರು ಕೂಡ ರೆಡಿಯಾಗುತ್ತಿದ್ದರು. ನಾನು ಕೂಡ ಅಜ್ಜಿಯನ್ನು ಕರೆದುಕೊಂಡು ಬಸ್ ಕಡೆಗೆ ಹೋದೆ. ಎಲ್ಲರೂ ಸೇರಿಕೊಂಡು ಪ್ರವಾಸಕ್ಕೆ ಹೋಗಲು ರೆಡಿಯಾಗಿದ್ದರು. ನಾವು ಎಲ್ಲರೂ ಸೇರಿ ಬಸ್ಸನ್ನು ಹತ್ತಿ ನಿರಂತರವಾಗಿ ನಮ್ಮ ಪಯಣ ಒಂದು ದಿನದ ಕಾಲ ಕಳೆಯಿತು. ಆ ದಿನ ರಾತ್ರಿ ಎಲ್ಲರೂ ಊಟ ಮಾಡಿ ಅಲ್ಲಿಯೇ ಸ್ಟೇ ಮಾಡಬೇಕಾಗಿತ್ತು. ಅದಕ್ಕಾಗಿ ಅವರವರ ಗುಂಪನ್ನು ಕರೆದುಕೊಂಡು ಹೋಗಿ ಮಾತನಾಡುತ್ತಾ ಅವರು ಹರಟೆ ಹೊಡೆಯುತ್ತಾ ಕುಳಿತುಕೊಂಡರು. ಹಾಗೆ ನಾನು ಮತ್ತು ಅಜ್ಜಿ ಅಲ್ಲಿಯ ಪಕ್ಕದಲ್ಲೇ ಇರುವ ಒಂದು ಕಟ್ಟೆಯ ಮೇಲೆ, ಸಣ್ಣ ಕಟ್ಟೆ ಇತ್ತು, ಅದರ ಮೇಲೆ ಕುಳಿತುಕೊಂಡೆವು. ಹಾಗೆ ನಾನು ಅಜ್ಜಿಗೆ ಸ್ವಲ್ಪ ಹೊತ್ತು ಮಾತನಾಡಿಸಿ ಆ ಮಾತಿನಲ್ಲೇ ತಿಳಿಯಬಿಟ್ಟೆ, ಅಜ್ಜಿ, ನನಗೆ ಒಂದು ಮಾತನ್ನು ಕೇಳಬೇಕು, ದಯವಿಟ್ಟು ನೀವು ನನಗೆ ಇಲ್ಲ ಅನ್ನಬಾರದು ಅಂತ ಹೇಳಿದೆ. ನೀವು ನನ್ನ ಮೇಲೆ ಕೋಪಗೊಳ್ಳಬಾರದು ಅಂತ ಹೇಳಿದಾಗ, ಅದಕ್ಕೆ ಅಜ್ಜಿ, ನಿನಗೆ ಏನು ಬೇಕು ನೇರವಾಗಿ ಕೇಳುವ, ಇಷ್ಟೇಕೆ ಹೆದರುತ್ತಿದ್ದೀಯಾ ಅಂತ ಅಜ್ಜಿ ನನಗೆ ಹೇಳಿದರು. ಆಗ ನಾನು ಅಜ್ಜಿಯ ಹತ್ತಿರ ಇರುವ ಪಪ್ಪಾಯ ಹಣ್ಣುಗಳನ್ನು ನೋಡಿ ಇನ್ನಷ್ಟು ಜೋಶ್ ಬಂದಿತು, ಏಕೆಂದರೆ ಆ ಪಪ್ಪಾಯ ಹಣ್ಣುಗಳು ತುಂಬ ಸುಂದರವಾಗಿ ಇದ್ದವು, ಹಾಗೆ ತುಂಬ ಟೇಸ್ಟಾಗಿ ಇದ್ದವು. ಹಾಗೆ ನಾನು, ಅಜ್ಜಿ, ನನಗೆ ನಿಮ್ಮ ಹತ್ತಿರ ಇರುವ ಪಪ್ಪಾಯ ಹಣ್ಣುಗಳು ಅಂದರೆ ತುಂಬ ಇಷ್ಟ, ಏಕೆಂದರೆ ಆ ಪಪ್ಪಾಯ ಹಣ್ಣುಗಳನ್ನು ನೋಡಿ ನನಗೆ ತುಂಬ ಬಾಯಾರಿಕೆಯಾಗಿದೆ, ದಯವಿಟ್ಟು ನೀವು ಒಪ್ಪಿಗೆ ಕೊಟ್ಟರೆ ನಾನು ಆ ಪಪ್ಪಾಯ ಹಣ್ಣುಗಳನ್ನು ಸೇವಿಸಬಹುದಾ ಅಂತ ಅಜ್ಜಿಗೆ ಕೇಳಿದೆ. ಅದಕ್ಕೆ ಅಜ್ಜಿ ಒಂದು ಕ್ಷಣ ನನ್ನನ್ನು ದಿಟ್ಟಿಸಿ ನೋಡಿದರು. ಹಾಗೆ ಅಜ್ಜಿ ನನ್ನ ಮುಖವನ್ನು ನೋಡಿ ನಿರಂತರವಾಗಿ ನಕ್ಕರು, ಏಕಂತ ನನಗೂ ಕೂಡ ಗೊತ್ತಾಗಲಿಲ್ಲ. ಅದಕ್ಕೆ ನಾನು, ಅಜ್ಜಿ, ದಯವಿಟ್ಟು ಇಲ್ಲ ಅನ್ನಬೇಡಿ ಅಂತ ಹೇಳಿದೆ. ಅದಕ್ಕೆ ಅಜ್ಜಿ, ನೀನು ಏನು ಮಾತನಾಡುತ್ತಿದ್ದೀಯಾ, ನೆನಪಿದೆಯಾ ಅಂತ ಅಜ್ಜಿ ನನಗೆ ಕೇಳಿ ಮುಗುಳ್ನಕ್ಕರು. ಅದಕ್ಕೆ ನಾನು ಏನೂ ಗೊತ್ತಿಲ್ಲದ ಹಾಗೆ ಸುಮ್ಮನೆ ಕುಳಿತುಕೊಂಡೆ. ನಂತರ ನಾನು ದಯವಿಟ್ಟು ಅಜ್ಜಿ ಇಲ್ಲ ಅಂತ ಹೇಳಬೇಡಿ ಅಂತ ಹೇಳಿದಾಗ, ಅದಕ್ಕೆ ಅಜ್ಜಿ ಆ ಪಪ್ಪಾಯ ಹಣ್ಣುಗಳನ್ನು ತೆಗೆದುಕೊಂಡು ನೀನು ಏನು ಮಾಡುತ್ತೀಯಾ, ಆ ಪಪ್ಪಾಯ ಹಣ್ಣುಗಳು ತುಂಬ ಹಳೆಯದಾಗಿವೆ, ಆ ಪಪ್ಪಾಯ ಹಣ್ಣುಗಳಲ್ಲಿ ವಿಷ ಬರುವುದಿಲ್ಲ ಅಂತ ಹೇಳಿದರು. ಅದಕ್ಕೆ ನಾನು ಕೂಡ ಹೇಗೆ ಅಂತ ಯೋಚಿಸುತ್ತಾ ಕುಳಿತುಕೊಂಡೆ. ಅದಕ್ಕೆ ನಾನು, ಅಜ್ಜಿ, ದಯವಿಟ್ಟು ಇಲ್ಲ ಅನ್ನಬೇಡಿ, ನನಗೆ ತುಂಬ ಬಾಯಾರಿಕೆಯಾಗಿದೆ ಅಂತ ಹೇಳಿದಾಗ ಅಜ್ಜಿ ಅಕ್ಕಪಕ್ಕದಲ್ಲಿ ನೋಡಿ ಸ್ವಲ್ಪ ಹೊತ್ತು ಯೋಚಿಸಿ, ನೀನು ಎಷ್ಟು ಹೇಳಿದರೂ ಕೇಳುವುದಿಲ್ಲ ಅಂತ ಹೇಳಿ ನನಗೆ ಪಪ್ಪಾಯ ಹಣ್ಣುಗಳನ್ನು ಕೊಟ್ಟರು. ನೀನು ಏನು ಬೇಕಾದರೂ ಮಾಡಿಕೊ ಅಂತ ಹೇಳಿ ಕೊಟ್ಟಾಗ ಆ ಪಪ್ಪಾಯ ಹಣ್ಣುಗಳನ್ನು ನೋಡಿ ನನಗೆ ಏನೋ ಒಂಥರ ಖುಷಿ ಆಯಿತು, ಏಕೆಂದರೆ ಆ ಪಪ್ಪಾಯ ಹಣ್ಣುಗಳು ತುಂಬ ರಸಭರಿತವಾಗಿದ್ದವು.
ಆ ಪಪಾಯ ಹಣ್ಣುಗಳು ತುಂಬ ರಸಭರಿತವಾಗಿ ದಪ್ಪವಾಗಿ ಇದ್ದ ಕಾರಣ ಆ ಪಪಾಯ ಹಣ್ಣುಗಳು ನನ್ನ ಕೈಯಲ್ಲಿ ಸಾಲಲಿಲ್ಲ. ಆ ಪಪಾಯ ಹಣ್ಣುಗಳ ತುದಿಗಳು ಕಪ್ಪಾಗಿದ್ದ ಕಾರಣ ಪಪಾಯ ಹಣ್ಣುಗಳಲ್ಲಿ ರಸ ತುಂಬಿ ತೂಗಾಡುತ್ತಿತ್ತು. ನಾನು ಸಮಯ ವ್ಯರ್ಥ ಮಾಡದೆ ಆ ಪಪಾಯ ಹಣ್ಣುಗಳಲ್ಲಿ ಇರುವ ರಸವನ್ನು ನಾನು ನಿರಂತರವಾಗಿ ಸೇವಿಸಿದೆ. ಹಾಗೆ ನಾನು ನಿರಂತರವಾಗಿ ಸೇವಿಸಿದ ನಂತರ ಅಜ್ಜಿ ಹೇಳಿದ ಹಾಗೆ ಆ ಪಪಾಯ ಹಣ್ಣುಗಳು ತುಂಬ ಹಳೆಯದಾಗಿದ್ದವು. ಹಾಗೆ ಪಪಾಯ ಹಣ್ಣುಗಳಲ್ಲಿ ರಸ ಬರಲಿಲ್ಲ, ಏಕೆಂದರೆ ನನಗೂ ಕೂಡ ಗೊತ್ತಾಗಲಿಲ್ಲ. ನಾನು ತಲೆಯಲ್ಲಿ ಇನ್ನೊಂದು ವಿಚಾರ ಹೊಳೆಯಿತು. ಅದೇನೆಂದರೆ ಅಜ್ಜಿಯ ಹತ್ತಿರ ಇರುವ ಆ ಇನ್ನೊಂದು ವಸ್ತುವಿನ ಜೊತೆ ನಾನು ಆಟವಾಡಬೇಕು ಅಂತ ನಾನು ಯೋಚಿಸಿದೆ, ಏಕೆಂದರೆ ಆ ವಸ್ತುವು ಕೂಡ ತುಂಬ ಚೆನ್ನಾಗಿಯೇ ಇತ್ತು. ಹಾಗೆ ನನ್ನ ತಮ್ಮನು ಕೂಡ ತುಂಬ ತುಂಟನಾಗಿದ್ದ. ಅವನು ಕೂಡ ಮಾವಿನಕಾಯಿಯನ್ನು ಸೇವಿಸುವ ಹೊತ್ತಿನಲ್ಲಿ ಅವನು ಕೂಡ ಎದ್ದು ನಿಂತಿದ್ದ. ನನ್ನ ತಮ್ಮ ಯಾರು ಅಂತ ನಿಮಗೆ ಗೊತ್ತಾಗಿದ್ದರೆ ಬೇಗನೆ ಕಾಮೆಂಟ್ ಮಾಡಿ. ಹಾಗೆ ನಾವು ಪ್ರವಾಸಕ್ಕೆ ಹೋಗಿ ಬರುವುದು ಇನ್ನು 1 ವಾರವಾಗುತ್ತದೆ. ಆದ ಕಾರಣ ನಾನು ಆ ವಸ್ತುವಿನ ಜೊತೆ 1 ವಾರದ ಮಟ್ಟಿಗೆ ಅಜ್ಜಿಯ ಒಪ್ಪಿಗೆ ಪಡೆದುಕೊಂಡು ಆಟವಾಡಿದರೆ ಆಯಿತು ಅಂತ ಹೇಳಿ ನಾನು ಯೋಚಿಸಿದೆ. ಆ ಆಟವಾಡಿದ್ದರ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ನೋಡೋಣ. ಈ ವಿಡಿಯೋ ಕಾಲ್ಪನಿಕವಾಗಿದ್ದು ಮನೋರಂಜನೆ ಉದ್ದೇಶದಿಂದ ಮಾಡಲಾಗಿದೆ. ಈ ಕಥೆಯನ್ನು 18 ವಯಸ್ಸು ಮೇಲ್ಪಟ್ಟ ಯುವಕರು ಮಾತ್ರ ನೋಡಬೇಕಾಗಿ ವಿನಂತಿ. ಹಾಗೆ ಈ ಕಥೆ ಯಾವುದೇ ವ್ಯಕ್ತಿಗಾಗಲಿ ವ್ಯಕ್ತಿತ್ವಕ್ಕಾಗಲಿ ಸಮಾಜಕ್ಕಾಗಲಿ ಸಂಬಂಧಪಟ್ಟಿಲ್ಲ. ಈ ಕಥೆ ಕೇವಲ ಕಾಲ್ಪನಿಕವಾಗಿದ್ದು ಮನೋರಂಜನೆ ಉದ್ದೇಶದಿಂದ ಮಾಡಲಾಗಿದೆ. ಈ ಕಥೆ ಕೇವಲ ಎಜುಕೇಷನಲ್ ಪರ್ಪಸ್ ಹಾಗೆ ಜನರಲ್ ನಾಲೆಜ್ಗೋಸ್ಕರ ಮಾಡಲಾಗಿದ್ದು, ಈ ಕಥೆಯನ್ನು ನೀವು ಪೂರ್ತಿ ನೋಡಿದ್ದಕ್ಕಾಗಿ ನಿಮಗೆ ಅನಂತ ಧನ್ಯವಾದಗಳು. ಇದೇ ರೀತಿ ಇನ್ನು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಇದೇ ರೀತಿ ನಿಮ್ಮ ಸಪೋರ್ಟ್ ನಮ್ಮ ಚಾನಲ್ ಮೇಲೆ ನಿರಂತರ ಕಾಲ ಹೀಗೆ ಇರಲಿ. ಇನ್ನೂ ಹೆಚ್ಚಿನ ವಿಡಿಯೋಗಳು ನಮ್ಮ ಚಾನಲಲ್ಲಿ ದಿನನಿತ್ಯ ಅಪ್ಲೋಡ್ ಆಗುತ್ತಿರುತ್ತವೆ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿ ಇನ್ನು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ಸಪೋರ್ಟ್ ನೀಡಿ. ನಿಮಗೆ ಮುಂದಿನ ವಿಡಿಯೋ ಯಾವುದು ಬೇಕು ಅಂತ ಕೂಡ ಬೇಗನೆ ಕಾಮೆಂಟ್ ಬಾಕ್ಸ್ನಲ್ಲಿ ಕಾಮೆಂಟ್ ಮಾಡಿ. ಇದೇ ರೀತಿ ಇನ್ನು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ಸಪೋರ್ಟ್ ನೀಡಿ. ಈ ವಿಡಿಯೋವನ್ನು ಪೂರ್ತಿ ನೋಡಿದ್ದಕ್ಕಾಗಿ ನಿಮಗೆ ಅನಂತ ಧನ್ಯವಾದಗಳು.